ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಹಿಂದೆ ತರಗತಿಯಲ್ಲಿ ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಬಗ್ಗೆ, ಭಾರತದ ಪತ್ರಿಕೋದ್ಯಮ ಕಾಯ್ದೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಿಂದೆ ಸಾಕಷ್ಟು ವಿಷಯಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಏನು ಅಂತ ಹೇಳಿದ್ರೆ ಸ್ಥಳೀಯ ಭಾಷಾ ಪತ್ರಿಕೆ ಅಂತ ಇಟ್ಕೊಂಡ್ಬಿಟ್ಟು ಇವತ್ತು ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. 1818ಕ್ಕಿಂತ ಮುಂಚೆ ಯಾವ ಸ್ಥಳೀಯ ಭಾಷೆಯಲ್ಲಿಯೂ ಕೂಡ ಪತ್ರಿಕೆ ಪ್ರಕಟಗೊಂಡಿರಲಿಲ್ಲ. ರೀಜನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು, ಸ್ಥಳೀಯ ಪತ್ರಿಕೆ ಅಂತ ಹೇಳಿದ್ರೆ ಈಗ ನಮ್ಮದೇ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಕಲಬುರಗಿನಲ್ಲಿ ಪೇಪರ್ಗಳು ಬರ್ತವೆ, ಕೆಲವು ಲೋಕಲ್ ಪೇಪರ್ಗಳು. ಏನದು ಸತ್ಯಕಾಮ ಅಂತಿದೆ, ಗ್ರೀನ್ ನೋಬಲ್ಸ್ ಅಂತಿದೆ, ಸಂಜೆವಾಣಿ ಅಂತಿದೆ. ಇವೆಲ್ಲ ಏನು ಲೋಕಲ್ ಸುದ್ದಿ ಹೆಚ್ಚು ಇರತಕ್ಕಂಥದ್ದು, ಸ್ಥಳೀಯವಾಗಿ ಆ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಪ್ರಕಟಿಸ್ತಕ್ಕಂಥದ್ದು. ಸೊ ಅಂಥ ಪತ್ರಿಕೆಗಳು ಅವತ್ತಿನ ಕಾಲಕ್ಕೆ 1818ರ ವೇಳೆಗಿಂತ ಮುಂಚಿತವಾಗಿ ಯಾವುದೇ ಲೋಕಲ್ ಪೇಪರ್ಗಳು ಸರ್ಕಾರ ಆಗಲಿ ಅಥವಾ ಅವತ್ತಿನ ಜಿಲ್ಲೆಯಲ್ಲಿ ಆಗಲಿ ಅಥವಾ ಅವತ್ತಿನ ರಾಜ್ಯದಲ್ಲಿ ಆಗಲಿ ಇರಲಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ದಿಗ್ದರ್ಶನ ಅಥವಾ ದಾರಿಯ ಸೂಚಿ ಅಥವಾ ದಾರಿಯ ಮಾರ್ಗ ಎಂಬ ಬೆಂಗಾಳಿ ಮಾಸಿಕ ಪತ್ರಿಕೆ 1818ರ ಏಪ್ರಿಲ್ನಲ್ಲಿ ಜೆ.ಸಿ. ಮಾರ್ಷ್ಮನ್ ಅಂತಕ್ಕಂಥವರ ಸಂಪಾದಕತ್ವದಲ್ಲಿ ಆರಂಭಗೊಳ್ಳುತ್ತದೆ. ಇದು ಲೋಕಲ್ ಪೇಪರ್, ಇದು ಸ್ಥಳೀಯ ಪೇಪರ್ ಅಂತಕ್ಕಂಥದ್ದು. ಸ್ವಲ್ಪ ಕಾಲ ಮಾತ್ರ ಇದು ಅಸ್ತಿತ್ವದಲ್ಲಿರ್ತದೆ. ಇವರೇ ಸಂಪಾದಿಸಿದ ಸಮಾಚಾರ ದರ್ಪಣ ಎಂಬ ವಾರಪತ್ರಿಕೆ ಕೂಡ ಇತ್ತು. ಯಾರು ಸಂಪಾದಿಸಿರ್ತಕ್ಕಂಥದ್ದು? ಜೆ.ಸಿ. ಮಾರ್ಷ್ಮನ್ ಅಂತಕ್ಕಂಥವ್ರು. ತನ್ನ ಮೊದಲನೆಯ ಸಂಚಿಕೆಯನ್ನು 1818ರ ಮೇ 23ನೇ ತಾರೀಕಿನಂದು ಪ್ರಕಟಿಸ್ತದೆ ಈ ಒಂದು ವಾರಪತ್ರಿಕೆ. ಮಧ್ಯ ತೊಂದರೆಗಳನ್ನು ಅನುಭವಿಸ್ತದೆ ಈ ಪತ್ರಿಕೆ. ದೀರ್ಘಕಾಲ ಉಪಯುಕ್ತವಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಸಲ್ಲಿಸ್ತದೆ. ಸೇರಾಂಪುರ್ ಮತ ಪ್ರಚಾರಕನಾಗಿರ್ತಕ್ಕಂಥ ಮಾರ್ಷ್ಮನ್ ಹೆಸರಿಗೆ ಮಾತ್ರ ಸಂಪಾದಕನಾಗಿದ್ದರು. ಅದನ್ನು ನಿಜವಾಗಿ ನಡೆಸುತ್ತಿದ್ದವರು ಬಂಗಾಳದ ಪಂಡಿತರು. ಇಂದಿಗೂ ಉಳಿದು ಬಂದಿರತಕ್ಕಂಥ ಹಳೆಯ ಕಡತಗಳನ್ನು ಗಮನಿಸಿದರೆ ಈ ಪತ್ರಿಕೆ ಅಂತಕ್ಕಂಥದ್ದು ಉದಾರವಾದ ಮತ್ತು ಉಪಯುಕ್ತವಾದ ಹಾಗೂ ಸ್ಥಳೀಯರಿಗೆ ಆಸಕ್ತಿಕರವಾಗಿರ್ತಕ್ಕಂಥ ಸಮಾಚಾರಗಳನ್ನು ಪ್ರಸಾರ ಮಾಡ್ತಾ ಇತ್ತು. ಈ ಎರಡೂ ಪತ್ರಿಕೆಗಳ ಸೇರಾಂಪುರದಿಂದ ಪ್ರಕಟಗೊಳ್ತಾ ಇದ್ದವು. ಇದೇ ಸಮಯದಲ್ಲಿ ಬಂಗಾಲ್ ಗೆಜೆಟ್, ವೀಕ್ಲಿ ಬೆಂಗಾಲ್ ಗೆಜೆಟ್ ಎಂಬ ವಾರಪತ್ರಿಕೆ ಕಲ್ಕತ್ತಾದಿಂದ ಪ್ರಕಟಗೊಳ್ಳಲಾರಂಭಿಸಿತು. ಈ ಪತ್ರಿಕೆಯ ಸಂಪಾದಕರ ಹೆಸರಾಗಲಿ ಅದರ ಮೂಲ ಸಂಚಿಕೆ ಪ್ರಕಟಗೊಂಡ ದಿನಾಂಕವಾಗಲಿ ಖಚಿತವಾಗಿ ತಿಳಿದು ಬಂದಿಲ್ಲ. ಅಂದರೆ ಇದನ್ನು ಯಾರು ಪ್ರಾರಂಭ ಮಾಡಿದರು ಅನ್ನುವಂಥದ್ದು. ಏನು? ವೀಕ್ಲಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆ ರಾಜಾರಾಮ್ ಮೋಹನ್ ರಾಯ್ ಅವರಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಆತ್ಮೀಯ ಸಭಾದ ಸದಸ್ಯನಾಗಿದ್ದ ಹರ್ಚಂದ್ರ ರಾಯ್ ಬಹುಶಃ ಇದರ ಸಂಪಾದಕರಾಗಿರಬಹುದು ಅನ್ನುವಂಥದ್ದು ಸಿಕ್ಕಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಗೊತ್ತಾಗ್ತದೆ. ಈ ಪತ್ರಿಕೆಯ ಮೊದಲ ಸಂಚಿಕೆ 1818 ಮೇ 15ನೇ ತಾರೀಕಿನಂದು ಪ್ರಕಟಗೊಂಡಿರಬಹುದು ಎಂದು ಭಾವಿಸಲಾಗಿದೆ. ಯಾಕಂದರೆ ಬಹುದು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಿರ್ದಿಷ್ಟವಾದ ದಾಖಲೆಗಳು ಸಿಕ್ಕಿಲ್ಲ. ಅದಕ್ಕೆ ಮೂಲ ಸೋರ್ಸ್ ಅಂತಕ್ಕಂಥದ್ದು ಹೇಳ್ತೀವಲ್ಲ, ಆಧಾರ ಅಂತ ಹೇಳ್ತೀವಲ್ಲ, ಅದು ನಮಗೆ ಸಿಗದೇ ಇರೋದ್ರಿಂದ ಬಹುಶಃ ಆ ಡೇಟಿಗೆ ಮಾಡಿರಬಹುದು ಅನ್ನುವಂಥ ಅಭಿಪ್ರಾಯಕ್ಕೆ ಬರ್ತಾರೆ. ಇದು ನಿಜವಾಗಿದ್ದರೆ ಇದೇ ಬಂಗಾಳದ ಮೊದಲನೆಯ ಸ್ಥಳೀಯ ಭಾಷಾ ಪತ್ರಿಕೆ ಎಂದೆನಿಸುತ್ತದೆ. ಈ ಪತ್ರಿಕೆ ಯಾವ ಕಡತವೂ ಕೂಡ ದೊರಕಿಲ್ಲ. ಇದು ಒಂದು ವರ್ಷಕ್ಕಿಂತ ಹೆಚ್ಚಿನ ಕಾಲ ನಡೆಯಲಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. 1821 ಡಿಸೆಂಬರ್ 4ನೇ ತಾರೀಕಿನಂದು ಸಂವಾದ ಕೌಮುದಿ ಅಂತ ಇಟ್ಕೊಂಡ್ಬಿಟ್ಟು, ಅಂದರೆ ಬುದ್ಧಿಯ ಚಂದ್ರ ಅಂತ ಹೇಳ್ತಾರೆ, ಈ ಪತ್ರಿಕೆ ಪ್ರಕಟಗೊಳ್ಳುತ್ತದೆ. ಇದು ಸ್ಥಳೀಯರಿಂದ ಸ್ಥಳೀಯ ಭಾಷೆಯಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಪತ್ರಿಕೆ. ಹೆಸರಿಗೆ ಒಬ್ಬ ಸಂಪಾದಕನಿದ್ದರು, ರಾಜಾರಾಮ್ ಮೋಹನ್ ರಾಯ. ಅದರ ಧಾರ್ಮಿಕ ಸಾಮಾಜಿಕ ಅಭಿಪ್ರಾಯಗಳು, ಅದರಲ್ಲೂ ಕೂಡ ಸತಿ ವಿರೋಧದಿಂದ ಅನೇಕರು ಇದಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ಹಿಂತೆಗೆದುಕೊಂಡರು. ಇದರಿಂದಾಗಿ ಇದಕ್ಕೆ ಸ್ಪರ್ಧಾತ್ಮಕವಾಗಿ 1822ರ ಮಾರ್ಚ್ 5ನೇ ತಾರೀಕಿನಂದು ಸಮಾಚಾರ ಚಂದ್ರಿಕಾ ಎಂಬ ಪತ್ರಿಕೆ ಸಂಪ್ರದಾಯವಾದಿಗಳ ಮುಖವಾಣಿಯಾಗಿ ಹೊರಬಂದಿತ್ತು. ಅದು ಮೊದಲು ವಾರಕ್ಕೆ ಒಂದು ಸಲ ಪ್ರಕಟಗೊಳ್ಳುತ್ತಿತ್ತು. 1829ರಲ್ಲಿ ಅದು ವಾರಕ್ಕೆ 2 ಸಲ ಪ್ರಕಟಗೊಳ್ಳಲು ಆರಂಭಿಸಿತು. 1822ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಸಂವಾದ ಕೌಮುದಿ ನಿಲ್ಲಿಸಿದರು. ಆದರೆ 1830ರಲ್ಲಿ ಕೆಲವರು ಅದನ್ನು ವಾರಕ್ಕೆ 2 ಸಲ ಪ್ರಕಟವಾಗುವಂತೆ ಪುನರಾರಂಭಿಸಿದರು. ಇದು ಸ್ಥಳೀಯ ಭಾಷಾ ಪತ್ರಿಕೆಯಲ್ಲಿ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅನ್ಯ ಭಾಷಾ ಪತ್ರಿಕೆಗಳು ಅಂತ ಇಟ್ಕೊಂಡು. ರಾಜಾರಾಮ್ ಮೋಹನ್ ರಾಯರ 1822ರಲ್ಲಿ ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲನೆಯ ಪರ್ಷಿಯನ್ ವಾರಪತ್ರಿಕೆ ಮಿರಾತ್ ಉಲ್ ಅಖ್ಬಾರ್ ಸಮಾಚಾರ ಕನ್ನಡಿ ಅಂತ ಹೇಳ್ತಾರೆ, ಆ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ.
1822 ಮಾರ್ಚ್ 28ನೇ ತಾರೀಕಿನಂದು ಕಲ್ಕತ್ತಾದ ಇಂಗ್ಲಿಷರ ವಾಣಿಜ್ಯ ಸಂಸ್ಥೆಯೊಂದು ಜಮ್-ಇ-ಜಹಾನ್ ನಾಮ್ ಎಂಬ ಉರ್ದು ವಾರಪತ್ರಿಕೆಯನ್ನು ಆರಂಭಿಸಿತು. ಸ್ವಲ್ಪ ಕಾಲದಲ್ಲಿಯೇ ದ್ವಿಭಾಷೆ ಅಂದರೆ ಪರ್ಷಿಯನ್ ಮತ್ತು ಉರ್ದು ಭಾಷೆ ಈ ಪತ್ರಿಕೆ ಎರಡು ಭಾಷೆಯಲ್ಲಿ ಪ್ರಕಟವಾಗ್ತಕ್ಕಂಥದ್ದಾಗ್ತದೆ. ಯಾವುದು? ಜಮ್-ಇ-ಜಹಾನ್ ನಾಮ್ ಅಂತ ಇಟ್ಕೊಂಡ್ಬಿಟ್ಟು ನಾಲ್ಕು ಭಾಷೆಗಳಲ್ಲಿ ಅಂದರೆ ಇಂಗ್ಲೀಷ್, ಬೆಂಗಾಳಿ, ಪರ್ಷಿಯನ್, ಹಿಂದಿ. ಮತ್ತೊಂದು ಬಂಗ್ ದೂತ್, ಬೆಂಗಾಲ್ ಹೆರಾಲ್ಡ್ ಅಂತ ಹೇಳ್ತಾರೆ ಅದಕ್ಕೆ ಎಂಬ ವಾರಪತ್ರಿಕೆ ಕೂಡ ರಾಜಾ ರಾಮ್ ಮೋಹನ್ ರಾಯ, ದ್ವಾರಕಾನಾಥ್ ಠಾಕೂರ್ ಮತ್ತು ಕೆಲವು ಉದಾರವಾದಿ ಮನೋಭಾವದ ಕಲ್ಕತ್ತಾದ ಪ್ರಸಿದ್ಧ ನಾಗರಿಕರಿಂದ ಆರಂಭಿಸಲ್ಪಟ್ಟಿತು. ಆದರೆ ಆರ್ ಮಾಂಟೆಗೊಮರಿ ಮಾರ್ಟಿನ್ ಈ ಪತ್ರಿಕೆಯ ಸಂಪಾದಕನಾಗಿದ್ದ ಅನ್ನುವಂಥದ್ದು ಗೊತ್ತಾಗ್ತದೆ. ಗುಜರಾತಿ ಬಾಂಬೆ ಸಮಾಚಾರ ಎನ್ನುವಂಥ ಪತ್ರಿಕೆ 1822ರಲ್ಲಿ ಆರಂಭಗೊಂಡಿತು. ಇದು ಇಂದಿಗೂ ಅಸ್ತಿತ್ವದಲ್ಲಿದೆ. ಗುಜರಾತಿ ಬಾಂಬೆ ಸಮಾಚಾರ ಅಂತಕ್ಕಂಥ ಪತ್ರಿಕೆ. ಅನೇಕ ಉರ್ದು ಪತ್ರಿಕೆಗಳು ದೆಹಲಿಯಿಂದ ಪ್ರಕಟಗೊಂಡವು. ಅವುಗಳೇ 1837ರಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಸೈಯದ್ ಉಲ್ ಅಖ್ಬಾರ್, 1838ರಲ್ಲಿ ಆರಂಭಗೊಂಡು ದೆಹಲಿ ಅಖ್ಬಾರ್ ಮತ್ತು ಇನ್ನೂ ಕೆಲವು ಅನಂತರ ಟೈಮ್ಸ್ ಆಫ್ ಇಂಡಿಯಾ ಎಂದು ಕರೆಯದ ಬಾಂಬೆ ಟೈಮ್ಸ್ ಪ್ರಮುಖ ಇಂಗ್ಲಿಷ್ ಪತ್ರಿಕೆಯಾಗಿ ಆರಂಭಗೊಂಡಿತು. ವಾಸ್ತವವಾಗಿ ಇದು ಬಾಂಬೆ ಕೊರಿಯರ್ನಿಂದ 1838ರಲ್ಲಿ ಹೊರಹೊಮ್ಮಿರ್ತಕ್ಕಂಥ ಪತ್ರಿಕೆಯಾಗಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಯುರೋಪಿಯನ್ ವೃತ್ತಪತ್ರಿಕೆಗಳು ಅಂತ ಇಟ್ಕೊಂಡ್ಬಿಟ್ಟು 1839ರ ಸಮಯದಲ್ಲಿ ಕಲ್ಕತ್ತಾದಲ್ಲಿ ದೈನಿಕ ಮತ್ತು 9 ಭಾರತೀಯ ಸಮಾಚಾರ ಪತ್ರಿಕೆಗಳು ಸೇರಿದಂತೆ ಒಟ್ಟು 26 ಯುರೋಪಿಯನ್ ವೃತ್ತಪತ್ರಿಕೆಗಳಿದ್ದವು. ಮುಂಬೈಯಲ್ಲಿ 10 ಯುರೋಪಿಯನ್ ಮತ್ತು 4 ಭಾರತೀಯ ಪತ್ರಿಕೆಗಳಿದ್ದವು. ಮದ್ರಾಸಿನಲ್ಲಿ 9 ನಿಯತ್ಕಾಲಿಕೆಗಳಿದ್ದವು. ಲುಧಿಯಾನ, ದೆಹಲಿ, ಆಗ್ರಾ, ಸೇರಾಂಪುರಗಳಲ್ಲಿ ತಲಾ ಒಂದೊಂದು ಪತ್ರಿಕೆ ಹೊರಡುತ್ತಿದ್ದವು. 40ರ ಮತ್ತು 50ರ ದಶಕಗಳಲ್ಲಿ ಭಾರತೀಯ ಪತ್ರಿಕೋದ್ಯಮ ತನ್ನ ಪ್ರಗತಿಯನ್ನು ಸಾಧಿಸಿತು. ತದನಂತರದಲ್ಲಿ ಹರಿಶ್ಚಂದ್ರ ಮುಖರ್ಜಿಯವರಿಂದ ಸಂಪಾದಿಸಲ್ಪಟ್ಟ ಕಲ್ಕತ್ತಾದ ಹಿಂದೂ ಪೆಟ್ರಿಯೇಟ್ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಪತ್ರಿಕೆಯಾಗಿ ಸೇರ್ಪಡೆಯಾಗುತ್ತದೆ. ಕಲ್ಕತ್ತಾದಲ್ಲಿ ಘೋಷ್ ಕುಟುಂಬದ 3 ಸಹೋದರರ ಸಂಪಾದಕತ್ವದಲ್ಲಿ 1853ರಲ್ಲಿ ಆರಂಭಗೊಳ್ಳುತ್ತದೆ. ಈ ಪತ್ರಿಕೆ 3-4 ತಿಂಗಳುಗಳ ನಂತರ ಇದರ ಸಂಪಾದಕತ್ವದ ಪೂರ್ಣ ಹೊಣೆ ಹರಿಶ್ಚಂದ್ರ ಮುಖರ್ಜಿಯವರ ಪಾಲಿಗೆ ಬಂದಿತ್ತು. ಇವರು 19ನೇ ಶತಮಾನದ ಅತ್ಯಂತ ಪ್ರತಿಭಾವಂತ ಸಂಪಾದಕರೆನಿಸಿದರು. ಇವರ ವಿಚಾರವನ್ನು ಮುಂದೆ ವಿಶದವಾಗಿ ಗಮನಿಸಲಾಗಿದೆ. ಈ ಪತ್ರಿಕೆಯ ಧ್ಯೇಯೋದ್ದೇಶಗಳನ್ನು ಕೂಡ ನಾವು ವಿವರವಾಗಿ ನೋಡಬಹುದಾಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಬಗ್ಗೆ ಪತ್ರಿಕೆಗಳ ಅಭಿಪ್ರಾಯ. ಹಣದ ದೃಷ್ಟಿಯಿಂದ ಆಸಕ್ತಿರಹಿತವಾದಂಥ ಕೆಲವು ವ್ಯಕ್ತಿಗಳು ಕೆಲ ಕಾಲದಿಂದ ಇಂಗ್ಲೀಷ್ ಭಾಷೆಯ ವಾರಪತ್ರಿಕೆಯನ್ನು ಆರಂಭಿಸಲೇಬೇಕೆಂದು ಯೋಚಿಸುತ್ತಿದ್ದರು. ಇವರ ಮುಖ್ಯ ಉದ್ದೇಶವೆಂದರೆ ದೇಶದ ಪ್ರಗತಿ ಮತ್ತು ದೇಶ ಅನುಭವಿಸುತ್ತಿರುವ ಸಾಮಾಜಿಕ ಮತ್ತು ರಾಜಕೀಯ ದುಷ್ಕೃತ್ಯಗಳನ್ನು ಪಕ್ಷಪಾತವಿಲ್ಲದೆ ವಿವೇಚಿಸುವುದಾಗಿದ್ದಿತು. ಈಸ್ಟ್ ಇಂಡಿಯಾ ಕಂಪನಿಯ ಸನದು ಬಗ್ಗೆ ಆಗಲೇ ವಿವೇಚನೆ ಆರಂಭವಾಗಿದ್ದು, ಭಾರತದ ನಿಜವಾದ ಸ್ನೇಹಿತರು ಇದರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ತೋರಬೇಕು. ಇದೊಂದು ಸ್ಥಳೀಯರ ಮುಖವಾಣಿಯಾಗಿ ಅವರೇ ಇದರಲ್ಲಿ ಆಸಕ್ತಿ ವಹಿಸಬೇಕು. ಉದಾರ ಮನೋಭಾವದ ತತ್ವದ ಮೇಲೆ ಇದು ನಡೆಯಬೇಕು. ಈ ನೆಲದ ಒಳತಿನೊಡನೆ ತಾದಾತ್ಮ್ಯ ಹೊಂದಿರುವಂಥ 100 ಮಿಲಿಯನ್ ಜನಗಳ ಏಕೈಕ ಮುಖ್ಯವಾಣಿ ಎಂದು ಭಾವಿಸದೆ ಹಿಂದೂ ಪೆಟ್ರಿಯೇಟ್ ಅಲಕ್ಷ್ಯಕ್ಕೊಳಗಾದ ಈ ದೇಶದ ಹಕ್ಕುಗಳನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಮಾಡುವುದರಿಂದ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಕುರಿತು ಉತ್ಸಾಹಭರಿತವಾಗಿ ಹಾಗೂ ದೃಢವಾಗಿ ವಾದಿಸುವ ಸಂಸ್ಥೆಯಾಗಿರಬೇಕು ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರ ವಾರಪತ್ರಿಕೆಗಳು ಅಂತ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಅನೇಕ ದೇಶೀಯ ಭಾಷೆಗಳ ಪತ್ರಿಕೆಗಳು ಆರಂಭಿಸಲ್ಪಟ್ಟವು. ದಾದಾಬಾಯಿ ನವರೋಜಿಯವರ ಸಂಪಾದಕತ್ವದಲ್ಲಿ 1851ರಲ್ಲಿ ರಸ್ತ್ ಗಫ್ತೂರ್ ಎಂಬ ಪಾಕ್ಷಿಕ ಗುಜರಾತಿ ಪತ್ರಿಕೆ ಆರಂಭವಾಯಿತು. ಮುಂದಿನ ವರ್ಷ ದಾದಾಬಾಯಿ ಕೌಸಜಿ ಅವರಿಂದ 3 ವಾರಗಳಿಗೊಮ್ಮೆ ಪ್ರಕಟವಾಗುವ ಗುಜರಾತಿ ಪತ್ರಿಕೆ ಆಕ್ಯಾರ್ ಓ ಸೌದಾಗರ್ ಅಂತಕ್ಕಂಥ ಪತ್ರಿಕೆ ಆರಂಭಗೊಳ್ಳುತ್ತದೆ. 1851ರಲ್ಲಿ ಪ್ರಕಟಗೊಳ್ಳುತ್ತಿದ್ದ ಆಂಗ್ಲ ಪತ್ರಿಕೆಗಳಲ್ಲಿ ಕೆಳಗಿನವುಗಳನ್ನು ನಾವು ಹೆಸರಿಸಬಹುದು. ಅವುಗಳು ಯಾವುವೆಂದರೆ ಫ್ರೆಂಡ್ ಆಫ್ ಇಂಡಿಯಾ, ಹುರ್ಕರ್, ಇಂಗ್ಲಿಷ್ಮನ್, ಬಾಂಬೆ ಟೈಮ್ಸ್, ಮದ್ರಾಸ್ ಯುನೈಟೆಡ್ ಸರ್ವಿಸ್ ಗೆಜೆಟೆಡ್, ಡೆಲ್ಲಿ ಗೆಜೆಟ್, ಸಿಟಿಜನ್, ಆಗ್ರಾ ಮೆಸೆಂಜರ್,
ಇವೆಲ್ಲ ಪೇಪರ್ಗಳ ಹೆಸರುಗಳು ಅಂತಕ್ಕಂಥದ್ದು. ನಮ್ಮಲ್ಲಿ ಹಾಗೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ವಿಜಯವಾಣಿ, ಕನ್ನಡಪ್ರಭ ಅಂತ ಪತ್ರಿಕೆಗಳಿದ್ದಾವೆ. ಆ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳ ಹೆಸರು ಓಪುಸಿಲೈಟ್ಸ್, ಲಾಹೋರ್ ಕ್ರಾನಿಕಲ್, ಈಸ್ಟರ್ನ್ ಸ್ಟಾರ್, ಮದ್ರಾಸ್ ಸೆಕ್ಟರ್ ಮತ್ತು ವೀಕ್ಲಿ ಜರ್ನಲ್ ಅಂತ ಇಟ್ಕೊಂಡ್ಬಿಟ್ಟು. ನಂತರ ಬರ್ತಕ್ಕಂಥದ್ದು ಇಂಗ್ಲೀಷ್ ಪತ್ರಿಕೆಗಿಂತ ದೇಶೀಯ ಪತ್ರಿಕೆ ವಿಭಿನ್ನವಾಗಿರುವಂಥದ್ದು. ನೆಕ್ಸ್ಟ್ ಪಾಯಿಂಟ್, ದೇಶೀಯ ಭಾಷಾ ಪತ್ರಿಕೆಗಳು ಆರಂಭದಿಂದಲೂ ತಮ್ಮ ಉನ್ನತ ಧ್ಯೇಯಗಳಿಂದ ಉತ್ತಮವಾಗಿರ್ತಕ್ಕಂಥ ಜ್ಞಾನ ಪ್ರಸಾರದ ಹಾಗೂ ಸಾರ್ವತ್ರಿಕ ಹಿತಾಸಕ್ತಿಯ ಸಮಸ್ಯೆಗಳತ್ತ ಜನಗಳ ಲಕ್ಷ್ಯವನ್ನು ಕೇಂದ್ರೀಕರಿಸುವುದರ ಮೂಲಕ ಪ್ರಾಮುಖ್ಯ ಗಳಿಸಿದ್ದವು. ಸಂಪಾದಕೀಯಗಳನ್ನು ಬರೆಯುವಾಗ ತೋರಬೇಕಾಗಿರ್ತಕ್ಕಂಥ ಉನ್ನತ ಆದರ್ಶಗಳ ಹೊಣೆಗಾರಿಕೆಯನ್ನು ಕುರಿತು 1822ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಮೀರಾತ್ ಉಲ್ ಅಖ್ಬಾರ್ ಎನ್ನುವ ಪತ್ರಿಕೆಯಲ್ಲಿ ಈ ರೀತಿ ತಮ್ಮದೇ ಆಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ನೀಡುತ್ತಾರೆ. ನನ್ನ ಮುಖ್ಯ ಉದ್ದೇಶವೆಂದರೆ, ಇದು ಯುನೈಟೆಡ್ ಕಾಮನ್ನಲ್ಲಿ ನಾವು ಬರ್ಕೊಳ್ಳೋದಾದರೆ, ನನ್ನ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕರ ಮುಂದೆ ವಿಚಾರಶೀಲ ಲೇಖನಗಳನ್ನು ಮಂಡಿಸಿ ಅವರ ಅನುಭವಗಳನ್ನು ಹೆಚ್ಚಿಸುವುದು, ಅವರ ಸಾಮಾಜಿಕ ವಿಚಾರಗಳನ್ನು ತಿಳಿಸುವುದು, ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಆಳುವವರಿಗೆ ಅವರ ಪ್ರಜೆಗಳ ನಿಜಸ್ಥಿತಿ ಅರಿವು ಮಾಡಿಕೊಡುವುದು, ಪ್ರಜೆಗಳು ಆಳುವವರು ಅನುಸರಿಸುತ್ತಿದ್ದಂಥ ಕಾನೂನು ಮತ್ತು ಸಂಪ್ರದಾಯಗಳನ್ನು ತಿಳಿಯುವಂತೆ ಮಾಡುವುದು, ಆಳುವವರು ಪ್ರಜೆಗಳಿಗೆ ಸುಲಭವಾಗಿ ತಕ್ಕ ಪರಿಹಾರಗಳನ್ನು ಒದಗಿಸುವ ಅವಕಾಶಗಳನ್ನು ಕಲ್ಪಿಸುವುದು, ಪ್ರಜೆಗಳು ತಮಗೆ ಅಗತ್ಯವಿರುವ ರಕ್ಷಣೆ ಮತ್ತು ಸೌಲಭ್ಯಗಳನ್ನು ಪಡೆಯುವಂತೆ ಮಾಡುವುದು. ಇದು ಯುನೈಟೆಡ್ ಕಾಮ ಕ್ಲೋಸ್ ಮಾಡ್ತಕ್ಕಂಥದ್ದು. ಈ ಧ್ಯೇಯವನ್ನು ಸಾಧಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ದೇಶೀಯ ಪತ್ರಿಕೆಗಳು ಇಂಗ್ಲೀಷ್ ಪತ್ರಿಕೆಗಳಿಗೆ ವಿಭಿನ್ನವಾಗಿದ್ದುದು ಸ್ವಾಗತಾರ್ಹವಾಗಿರ್ತಕ್ಕಂಥವುಗಳು. ಇಂಗ್ಲೀಷ್ ಪತ್ರಿಕೆಗಳು ಸುದ್ದಿ ಮಾಡ್ತಕ್ಕಂಥದ್ದೇ ಬೇರೆಯಾಗಿದ್ದಿತ್ತು. ನಮ್ಮ ಸ್ಥಳೀಯ ಅಥವಾ ದೇಶೀಯ ಪತ್ರಿಕೆಗಳಂತ ಹೇಳ್ತೀವಿ, ಅಥವಾ ರೀಜನಲ್ ಪೇಪರ್ಸ್ ಅಂತ ಹೇಳ್ತೀವಿ, ಆ ಪತ್ರಿಕೆಗಳು ಸುದ್ದಿ ಮಾಡ್ತಕ್ಕಂಥದ್ದೇ ಬೇರೆ ರೀತಿಯಾಗಿದ್ದಿತ್ತು. ಆ ಕಾರಣಕ್ಕೋಸ್ಕರ ರಾಜಾರಾಮ್ ಮೋಹನ್ ರಾಯರು ಇಂಗ್ಲೀಷ್ ಪತ್ರಿಕೆಗಳಿಗಿಂತ ನಮ್ಮ ಸ್ಥಳೀಯ ಪತ್ರಿಕೆಗಳು ವಿಭಿನ್ನವಾಗಿರ್ತಕ್ಕಂಥ ಸುದ್ದಿಯನ್ನು ಬಿಂಬಿಸ್ತಕ್ಕಂಥ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂಗ್ಲೀಷ್ ಪತ್ರಿಕೆಗಳು ಅಲ್ಪಸಂಖ್ಯಾತ ಬ್ರಿಟಿಷ್ ಜನಗಳ ಆಸಕ್ತಿಯನ್ನು ಮಾತ್ರ ಹೊಂದಿರತಕ್ಕಂಥವುಗಳಾಗಿದ್ದವು. ಗಾಂಭೀರ್ಯವಿಲ್ಲದ ಶಿಕ್ಷಣಕ್ಕಿಂತ ವಿನೋದವನ್ನೇ ಪ್ರಧಾನವಾಗಿಟ್ಟುಕೊಂಡಿದ್ದವು. ಆ ಇಂಗ್ಲೀಷ್ ಪತ್ರಿಕೆ ಹೇಗೆ ಅಂತ ಹೇಳಿದ್ರೆ, ಒಂದು ಸುದ್ದಿಯನ್ನು ಬಿಂಬಿಸುವಾಗ ಅದರಲ್ಲಿ ಸೀರಿಯಸ್ನೆಸ್ ಅಂತಕ್ಕಂಥದ್ದು ಇರಲಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ರಾಜಾರಾಮ್ ಮೋಹನ್ ರಾಯರು. ಅದೊಂದು ವಿನೋದಕ್ಕಾಗಿ, ವಿನೋದ ಅಂತ ಹೇಳಿದ್ರೆ ಇಲ್ಲಿ ಮನೋರಂಜನೆ ಅಂತ ಹೇಳ್ತೇವೆ ನಾವು, ಎಂಟರ್ಟೈನ್ಮೆಂಟ್ ಮಾಡ್ತಕ್ಕಂಥದ್ದು, ಒಂಥರ ಏನೋ ಎಂಜಾಯ್ ಮಾಡಬೇಕು ಅಂಥೇಳಿ ಪೇಪರ್ನ ಸುದ್ದಿ ಮಾಡ್ತಕ್ಕಂಥದ್ದು, ಪೇಪರ್ನ ಚಲಾವಣೆ ಮಾಡ್ತಕ್ಕಂಥದ್ದು, ಪೇಪರ್ ರನ್ ಮಾಡ್ತಕ್ಕಂಥದ್ದು. ಸೊ ಆ ರೀತಿಯಾಗಿರ್ತಕ್ಕಂಥ ಸಮಾಚಾರವನ್ನು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗಾಗಿ ಇವು ಭಾರತೀಯರನ್ನು ಪ್ರತಿನಿಧಿಸುತ್ತಲೂ ಇರಲಿಲ್ಲ, ಹಾಗೂ ಅವರ ಹಿತಾಸಕ್ತಿಗಳನ್ನು ಕೂಡ ಸಮರ್ಥಿಸುವಂಥ ಆಸಕ್ತಿ ಕೂಡ ಇಂಗ್ಲೀಷ್ ಪತ್ರಿಕೆಗಳಿಗೆ ಅಥವಾ ವಿದೇಶಿ ಪತ್ರಿಕೆಗಳಿಗೆ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಪತ್ರಿಕೋದ್ಯಮದಲ್ಲಿ ಗುಂಪು. ಇಂಗ್ಲೀಷ್ ಪತ್ರಿಕೋದ್ಯಮ 2 ಗುಂಪುಗಳಾಗಿ ವಿಭಾಗಿಸಲ್ಪಟ್ಟಿತ್ತು. ಇಂಗ್ಲೀಷರ ಮಾಲೀಕತ್ವವನ್ನು ಹೊಂದಿದ್ದ, ಅವರಿಂದಲೇ ಸಂಪಾದಿಸಲ್ಪಡ್ತದ ಪತ್ರಿಕೆಗಳ ಜೊತೆಗೆ ಇಂಗ್ಲೀಷ್ ಭಾಷೆಯ ಆದರೆ ಭಾರತೀಯರ ಮಾಲೀಕತ್ವದ ಪತ್ರಿಕೆಗಳು ಕೂಡ ಇದ್ದವು. ಈ 2ನೇ ಗುಂಪಿನ ಪತ್ರಿಕೆಗಳು ದೇಶೀಯ ಪತ್ರಿಕೆಗಳನ್ನೇ ಸಾಮ್ಯ ಹೊಂದಿದ್ದವು, ಅಂದರೆ ಹೊಂದಾಣಿಕೆ ಇತ್ತು, ಸಿಮಿಲ್ಯಾರಿಟಿ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದರಿಂದಾಗಿ ಕಾಲಕ್ರಮದಲ್ಲಿ ಇಂಡಿಯನ್ ಇಂಗ್ಲೀಷ್ ಹಾಗೂ ದೇಶೀಯ ಭಾಷೆ ಮತ್ತು ಆಂಗ್ಲೋ ಇಂಡಿಯನ್ ಇಂಗ್ಲೀಷ್ ಪತ್ರಿಕೆಗಳ ಭಿನ್ನತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಅಂತ ಇಟ್ಕೊಂಡ್ಬಿಟ್ಟು, ಭಾಳ ಸ್ಪಷ್ಟವಾಗಿ ಗೋಚರಿಸುವಂತೆ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳೇ ನಿಜವಾಗಿರ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದವು. ಇವುಗಳು ಭಾರತೀಯರ ವಿರುದ್ಧವಾಗಿದ್ದು 19ನೇ ಶತಮಾನದುದ್ದಕ್ಕೂ ಇದೇ ಅವುಗಳ ಮುಖ್ಯ ಲಕ್ಷಣವಾಗಿದ್ದಿತ್ತು. ಲಾರ್ಡ್ ವಿಲಿಯಂ ಬೆಂಟಿಂಕನು ಭಾರತೀಯರ ಕಂಪನಿಯ ಪ್ರಮುಖ ಹುದ್ದೆಗಳಿಗೆ ನೇಮಕ ಮಾಡಿದಾಗ ಇದುವರೆಗೂ ಯಾವ ಗವರ್ನರ್ ಜನರಲ್ ದೂಷಿಸದೇ ಇರುವಂಥ ರೀತಿಯಲ್ಲಿ ಇಲ್ಲಿ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ಬೆಂಟಿಂಕ್ನನ್ನು ದೂಷಿಸಿದವು. ಆದರೂ ಈ ಆಂಗ್ಲೋ ಇಂಡಿಯನ್ ಪತ್ರಿಕೆಗಳು ತಾವು ಭಾರತೀಯರು ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಪ್ರತಿಬಿಂಬಿಸುವುದಾಗಿ ಹೇಳಿಕೊಡ್ತಕ್ಕಂಥ ಪತ್ರಿಕೆಗಳಾಗಿದ್ದವು. ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದು, ರಿಯಲ್ ಫ್ಯಾಕ್ಟ್ ಏನು ಅಂತಕ್ಕಂಥದ್ದನ್ನು, ವಾಸ್ತವಿಕ ಸತ್ಯ ಏನು ಅನ್ನುವಂಥದ್ದನ್ನು ಈ ಪತ್ರಿಕೆಗಳು ಹೇಳ್ತಾ ಇದ್ದವು ಅನ್ನೋದು ಗೊತ್ತಾಗ್ತದೆ. ವಸ್ತುಸ್ಥಿತಿಯನ್ನು ಮೆಕಾಲೆ ಈ ಮಾತುಗಳಲ್ಲಿ ತಿಳಿಸಿರ್ತಾರೆ. 50 ಮಿಲಿಯನ್ ಭಾರತೀಯರ ನಡುವೆ ಇರುವ ಯಾವ ಆಸಕ್ತಿ, ಸಂವೇದನೆ ಮತ್ತು ಅಭಿರುಚಿಯೂ ಇಲ್ಲದ ಈ 500 ಇಂಗ್ಲೀಷ್ ಜನಗಳ ಅಭಿಪ್ರಾಯವೇ ಇವರ ಪ್ರಕಾರ ಸಾರ್ವತ್ರಿಕ ಅಭಿಪ್ರಾಯ. 50 ಮಿಲಿಯನ್ ಜನಗಳ ವಿರುದ್ಧ ತಮಗೆ ಇಷ್ಟ ಬಂದಂತೆ ವರ್ತಿಸುವುದನ್ನು ತಪ್ಪಿಸುವ ಪ್ರತಿಯೊಂದು ಕ್ರಮವನ್ನು ಈ 500 ಇಂಗ್ಲೀಷರು ಸ್ವಾತಂತ್ರ್ಯವೆಂದು ನಂಬಿದ್ದರು. ಲಾರ್ಡ್ ಕಮಿಷನ್ ಮುಂದೆ 1852ರಲ್ಲಿ ಜಾನ್ ಸ್ಟುವರ್ಟ್ ಮಿಲ್ ಹೇಳಿದ ಸಾಕ್ಷ್ಯವನ್ನು ಇಲ್ಲಿ ಗಮನಿಸಬಹುದು. ಭಾರತದಲ್ಲಿರುವಂಥ ಇಂಗ್ಲೀಷ್ ಪತ್ರಿಕೋದ್ಯಮ ಕೇವಲ ಇಂಗ್ಲೀಷ್ ಸಮಾಜದ, ಅದರಲ್ಲಿಯೂ ಮುಖ್ಯವಾಗಿ ಸರ್ಕಾರಕ್ಕೆ ಸಂಬಂಧಪಡದ ಇರುವ ಮುಖ್ಯವಾಣಿ. ಅದಕ್ಕೆ ದೇಶೀಯರ ಬಗ್ಗೆ ಕಾಳಜಿಯಾಗಲಿ ಭಾರತದ ಬಗ್ಗೆ ವಿಶೇಷ ಆಸಕ್ತಿಯಾಗಲಿ ಇಲ್ಲದೇ ಇರತಕ್ಕಂಥದ್ದಾಗಿದ್ದಿತ್ತು
ಇದು ಆಂಗ್ಲೋ ಇಂಡಿಯನ್ ಪತ್ರಿಕೆಗಳಲ್ಲಿ ಕಂಡು ಬರ್ತಕ್ಕಂಥ ಸುದ್ದಿ ಅನ್ನೋದು ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಪತ್ರಿಕೆಗಳ ಪ್ರಸಾರ ಅಂತ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್. ಪತ್ರಿಕೋದ್ಯಮ ಭಾರತೀಯರಿಗೆ ಒಳ್ಳೆಯದನ್ನು ಮಾಡಿತ್ತೆ ಅಥವಾ ಕೆಡಕನ್ನು ಮಾಡಿತ್ತೆ ಎಂದು ನಿರ್ಧರಿಸುವುದು ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸ. ಒಂದು ಅಭಿಪ್ರಾಯದ ಪ್ರಕಾರ 19ನೇ ಶತಮಾನದ ಆದಿಭಾಗದಲ್ಲಿ ಇದೇನೂ ಅಂಥ ಮಹತ್ವದ್ದಾಗಿರಲಿಲ್ಲ. ಏಕೆಂದರೆ ಪತ್ರಿಕೆಗಳ ಪ್ರಸಾರ ತೀರಾ ಕಡಿಮೆಯಾಗಿದ್ದು ಅತ್ಯಂತ ಅಲ್ಪ ಸಂಖ್ಯೆಯ ಜನಗಳಿಗೆ ಅದು ತಲುಪುತ್ತಿತ್ತು. ಪತ್ರಿಕೆ ಓದ್ತಕ್ಕಂಥವ್ರು ಅವತ್ತು ಎಲ್ಲರೂ ಓದ್ತಾ ಇರಲಿಲ್ಲ. ಯಾಕೆ ಅಂತೇಳಿದ್ರೆ ಅಲ್ಲಿ ಲಿಟ್ರಸಿ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನಂಬಲಾರವಾದ ಒಂದು ಅಂದಾಜಿನ ಪ್ರಕಾರ 19ನೇ ಶತಮಾನದ ಮಧ್ಯಭಾಗದಲ್ಲಿ ಪತ್ರಿಕೆಗಳ ಪ್ರಸಾರ ಎಷ್ಟಿತ್ತೆಂದರೆ ಕಲ್ಕತ್ತಾದ 8 ಬಂಗಾಳಿ ವೃತ್ತಪತ್ರಿಕೆಗಳಿಗೆ ಅಷ್ಟೂ ಸೇರಿದಂತೆ ಕೇವಲ 1300 ಚಂದಾದಾರರಿದ್ದರು ಅನ್ನುವಂಥದ್ದು ಗೊತ್ತಾಗ್ತದೆ. ರಾಜ್ಯದ ಒಳಭಾಗದಲ್ಲಿ ಕೇವಲ 200 ಪತ್ರಿಕೆಗಳು ಹೋಗುತ್ತಿದ್ದವು. 1837ರ ಜನವರಿಯಲ್ಲಿ ಕಲ್ಕತ್ತಾದಿಂದ ಅಂಚೆ ಮೂಲಕ ಕೇವಲ 151 ಪತ್ರಿಕೆಗಳನ್ನು ರವಾನಿಸಲ್ಪಟ್ಟಿದ್ದವು. 1843ರ ಒಂದು ತಿಂಗಳಲ್ಲಿ 195 ಪತ್ರಿಕೆಗಳು ಹೊರಗೆ ಹೋಗುತ್ತಿದ್ದವು. ಕಲ್ಕತ್ತಾದಿಂದ ಹೊರಬರುತ್ತಿದ್ದಂಥ ವಿವಿಧ ಇಂಗ್ಲೀಷ್ ಭಾಷೆಯ ಪತ್ರಿಕೆಗಳು 4000 ಪ್ರತಿಗಳಲ್ಲಿ ಕೇವಲ 125 ಮಂದಿ ಮಾತ್ರ ಭಾರತೀಯರಿದ್ದರು ಅಂತಕ್ಕಂಥದ್ದು. ಈ ಮೇಲಿನ ವಿವರಗಳನ್ನು ಒದಗಿಸಿರ್ತಕ್ಕಂಥ ಲೇಖಕನು 1834ರಲ್ಲಿ ಈ ರೀತಿ ಹೇಳುತ್ತಾನೆ: ವೃತ್ತಪತ್ರಿಕೆಯು ಜನಗಳ ಅಗತ್ಯ ವಸ್ತುಗಳಲ್ಲಿ ಒಂದೆಂದು ಪರಿಗಣಿತವಾಗಿರಲಿಲ್ಲ. ಅದು ಯಾವಾಗಲೂ ಎಸೆನ್ಸಿಯಲ್ ಆಗಬೇಕು. ಜನರಿಗೆ ಪತ್ರಿಕೆಗಳು ಓದಬೇಕು, ಪೇಪರ್ ಓದಬೇಕು ಅನ್ನುವಂಥದ್ದು ಹೇಗಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಏನು ದಿನನಿತ್ಯ ಕೆಲವು ವಸ್ತುಗಳನ್ನು ನಾವು ಅದು ಬಳಕೆ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಈ ಪೇಪರ್ ಅಂತಕ್ಕಂಥದ್ದು ಕೂಡ ನಾವು ದಿನನಿತ್ಯ ಇದನ್ನು ಬಳಸಲೇಬೇಕು, ಇದನ್ನು ಓದಲೇಬೇಕು, ಈ ಸುದ್ದಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೇಬೇಕು ಅಂತಕ್ಕಂಥ ಅರಿವು ಅಥವಾ ಜಾಗೃತಿ ಭಾರತೀಯರಲ್ಲಿ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ನೋಡಿ, 4000 ಜನರಲ್ಲಿ ಕೇವಲ ಇಲ್ಲಿ 125 ಮಂದಿ ಮಾತ್ರ ಭಾರತೀಯರದ ಪೇಪರನ್ನು ಓದ್ತಾರೆ ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇತ್ತು. ಇದ್ದಿರುವಂಥ ಅಕ್ಷರಸ್ಥರು ಕೂಡ ಆ ಇಂಗ್ಲೀಷ್ ಪತ್ರಿಕೆಗಳಾಗಲಿ ಅಥವಾ ದೇಶೀಯ ಪತ್ರಿಕೆಗಳಾಗಲಿ ಓದ್ತಕ್ಕಂಥ ಹವ್ಯಾಸಿಗಳು ಇರಲಿಲ್ಲ, ಓದುವಂಥ ಹವ್ಯಾಸಿಗಳು. ಇವತ್ತು ಕೂಡ ಎಷ್ಟೋ ಜನ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ನಾವು ಗಮನಿಸಿದರೆ ಬರೀ ಹೈಲೈಟ್ಸ್ ಮಾತ್ರ ನೋಡ್ತಾರೆ ಅಂತಕ್ಕಂಥದ್ದು. ದೊಡ್ಡ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸುದ್ದಿಯನ್ನು ನೋಡಿ ಪೇಪರ್ನ ಬಿಸಾಕ್ಬಿಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪತ್ರಿಕೆಗಳನ್ನು ಓದೋದಾಗಬಾರ್ದು. ಆದರೆ ಒಬ್ಬ ಸಮಕಾಲೀನ ಭಾರತೀಯ ಇದನ್ನು ಒಪ್ಪದೆ ಶಿಕ್ಷಣವನ್ನು ಹೊಂದಿರತಕ್ಕಂಥ ಭಾರತೀಯರು ಪತ್ರಿಕೆಯ ಅಗತ್ಯ ಮನಗಾಣಲು ಪ್ರಾರಂಭಿಸಿದರು ಎಂದು ಹೇಳಿದ್ದಾನೆ. ಅವನು ಮುಂದುವರಿದು ಬಂಗಾಳದ ನಗರ ಮತ್ತು ಒಳ ಪ್ರದೇಶಗಳಲ್ಲಿ ನಿಯತ್ಕಾಲಿಕೆಗಳು ಮತ್ತು ಪುಸ್ತಕಗಳನ್ನು ಅಚ್ಚು ಮಾಡತಕ್ಕಂಥ 50 ದೇಶೀಯ ಅಚ್ಚುಗಳಿದ್ದವು ಅಂತಕ್ಕಂಥದ್ದು ಕೂಡ ಹೇಳ್ತಾನೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅಂದರೆ ಪೇಪರ್ ಪ್ರಿಂಟ್ ಮಾಡ್ತಕ್ಕಂಥದ್ದು, ಅದಕ್ಕೆ ಪಬ್ಲಿಷ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ ನಾವು, ಅದಕ್ಕೆ ಅಚ್ಚು ಹಾಕುವುದು ಅಂತ ಹೇಳ್ತಾರೆ. ರೆವರೆಂಡ್ ಜೇಮ್ಸ್ ಲಾಂಗ್ ನಮ್ಮ ಮಾಹಿತಿ ಮೇಲೆ ಭಾಗಶಃ ಉತ್ತರಿಸಿದ ಭಾಗಗಳು ದೇಶೀಯ ಪತ್ರಿಕೆಗಳು ಯಾವ ರೀತಿ ಮಹತ್ವ ಹೊಂದಿದ್ದವು ಎಂಬುದರ ಬಗ್ಗೆ ಬೆಳಕು ಚೆಲ್ಲುತ್ತದೆ. 1853ರಲ್ಲಿ ಬಂಗಾಳಿ ಭಾಷೆಯಲ್ಲಿ ಅಚ್ಚಾಗಿರ್ತಕ್ಕಂಥ ಪುಸ್ತಕಗಳಿಗೆ ಸಂಖ್ಯೆ ಇಲ್ಲಿ 3 ಲಕ್ಷ ಆಗಿದ್ದು 1857ರಲ್ಲಿ ಅದರ 2ರಷ್ಟಕ್ಕೆ ಏರ್ತದೆ. ಕೆಲವು ಬಂಗಾಳಿ ವೃತ್ತಪತ್ರಿಕೆಗಳು ಹೆಚ್ಚು ಸ್ಥಳಗಳಲ್ಲಿ ಅಂದರೆ ಪಂಜಾಬಿನವರಿಗೆ ಪ್ರಸಾರಗೊಳ್ಳುತ್ತಿದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ವಿಷಯದೊಡನೆ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದರಿಂದ ಅವನ ಅಭಿಪ್ರಾಯಗಳು ನಮಗೆ ನಂಬಿಕಾರ್ಹವಾಗಿರ್ತಕ್ಕಂಥ ಅಭಿಪ್ರಾಯಗಳಾಗಿದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಟ್ಟಾರೆ ಹೇಳುವುದಾದರೆ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಭಾರತದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸುದ್ದಿಗಳನ್ನು ಬಿಂಬಿಸ್ತಕ್ಕಂಥ ಕೆಲಸಕ್ಕಿಂತ ಇಂಗ್ಲೀಷ್ ಪತ್ರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿರುವುದರಿಂದ, ಯಾಕೆ ಇಂಗ್ಲೀಷ್ ಪತ್ರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಭಾರತದಲ್ಲಿ ಇದ್ದು ಅಂತ ಹೇಳೋದಾದರೆ ಅದಕ್ಕೆ ಮೂಲ ಕಾರಣ ಅವತ್ತು ಬ್ರಿಟಿಷ್ ಭಾರತ ಆಗಿದ್ದಿತ್ತು. ಭಾರತ ಇರಲಿಲ್ಲ ಅವತ್ತು, ಬ್ರಿಟಿಷ್ ಭಾರತ ಇತ್ತು ಅಂತಕ್ಕಂಥದ್ದು. ಸೊ ಹಾಗಾಗಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಬ್ರಿಟಿಷರಿದ್ದರೂ ಕೂಡ ಆ ಪತ್ರಿಕೆಗಳು ತಮ್ಮ ಹಿಡಿತದಲ್ಲಿ, ತಮ್ಮ ನಿಯಂತ್ರಣದಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಸುದ್ದಿಗಳನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ನಡೀತಾ ಇತ್ತು ಅನ್ನೋದು ಗೊತ್ತಾಗ್ತದೆ. ಆದರೂ ಕೂಡ ನಾವು ಏನೇ ಈ ಭಾರತ ಸ್ವಾತಂತ್ರ್ಯ ಆಂದೋಲನ ನಡೀತದೆ, ಆ ಆಂದೋಲನದಲ್ಲಿ ಈ ಪತ್ರಿಕೆಗಳು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತವೆ. ಮೊದಲನೇ ಜಾಗತಿಕ ಮಹಾಯುದ್ಧ ಕೂಡ ಈ ಜಗತ್ತಿನಲ್ಲಿ ಆಗಬೇಕಾದಂಥ ಸಂದರ್ಭದಲ್ಲಿ ಈ ಪತ್ರಿಕೆಗಳು ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ದ್ವಿತೀಯ ಮಹಾಯುದ್ಧ ನಡಿಬೇಕಾದಂಥ ಸಂದರ್ಭದಲ್ಲೂ ಕೂಡ ಈ ಪತ್ರಿಕೆಗಳು ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವೇನಾದರೂ ಈ ಸಮೂಹ ಮಾಧ್ಯಮ ಇರದೇ ಇದ್ದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಇವತ್ತಿಗೂ ಕೂಡ, ಇಂದಿನ ದಿನಕ್ಕೂ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಆಗಿದೆ ಅನ್ನೋದು ಗೊತ್ತಾಗ್ತದೆ. ಬಹುಶಃ ಇಷ್ಟು ನಾವು ಈ ಇಂಡಿಯನ್ ಪ್ರೆಸ್ ಆ್ಯಕ್ಟ್ಸ್ ಪ್ರಕಾರ ಅಥವಾ ಭಾರತದಲ್ಲಿರ್ತಕ್ಕಂಥ ಪತ್ರಿಕೋದ್ಯಮ ಕಾಯ್ದೆಯನ್ನು ನಾವು ಅಧ್ಯಯನ ಮಾಡಿದಾಗ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ದೇಹದ
ಒಂದು ಅವಿಭಾಜ್ಯ ಅಂಗ ಈ ಪತ್ರಿಕೋದ್ಯಮ ಆಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ಇಲ್ಲಿಗೆ ಇದು ಮುಕ್ತಾಯವಾಗ್ತದೆ. ಧನ್ಯವಾದಗಳು.